ಈ ದಿನದ ದೇವರ ವಾಕ್ಯ ಕೀರ್ತನೆ 145:16ನೇ ವಚನ. ನೀನು ಕೈ ತೆರೆದು ಎಲ್ಲ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತಿ. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ, ಈ ನೂತನ ದಿನದಲ್ಲಿ ದೇವರು ನಿಮ್ಮನ್ನು ನೋಡಿ ಈ ವಾಕ್ಯವನ್ನು ಹೇಳುತ್ತಿದ್ದಾರೆ. ಮಗಳೇ, ಮಗನೇ, ನೀನು ಭಯಪಡಬೇಡ. ನಿನ್ನ ಪ್ರತಿಯೊಂದೊಂದು ಇಷ್ಟಾರ್ಥಗಳನ್ನು ನಾನು ಕೈ ತೆರೆದು ನೆರವೇರಿಸುತ್ತೇನೆ. ನೋಡಿ, ಪಾರಿವಾಳಗಳಿಗೆ ನಾವು ಕಾಳುಗಳನ್ನು ಹಾಕುವಾಗ ಕೈಯಲ್ಲಿ ಕಾಳುಗಳನ್ನು ಹಿಡಿದುಕೊಂಡು, ದವಸ ಧಾನ್ಯಗಳನ್ನು ಹಿಡಿದುಕೊಂಡು ಇರುವಾಗ ಅವುಗಳನ್ನು ತಿನ್ನುತ್ತವೆ. ಅದೇ ರೀತಿಯಲ್ಲಿ ಈ ದಿನದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲು ಆತನು ಆಶೀರ್ವಾದದ ಕಾಳುಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಕಾಯುತ್ತಾ ಇದ್ದಾನೆ. ನಾವು ಅವುಗಳಿಗಾಗಿ ತವಕ ಪಡಬೇಕು. ದೇವರಲ್ಲಿ ಇರುವಂಥ ಆಶೀರ್ವಾದವನ್ನು ಹೊಂದಿಕೊಳ್ಳಲು ನಾವು ಮುಂದೆ ಹೋಗಬೇಕು. ಅವುಗಳನ್ನು ಯಾವ ರೀತಿ ಹೊಂದಿಕೊಳ್ಳಬೇಕು ಎಂಬುದಾಗಿ ನಾವು ತಿಳಿದುಕೊಂಡು ದೇವರಲ್ಲಿ ಪ್ರಾರ್ಥಿಸಬೇಕು. ನಿನ್ನ ಯಾವುದಾದರೂ ಪಾಪಗಳಿದ್ದರೆ ಅವುಗಳನ್ನು ಬಿಟ್ಟು ದೇವರ ಆಶೀರ್ವಾದಕ್ಕೆ ಅಡ್ಡಿಯಾಗಿರುವಂಥ ಯಾವುದೇ ಒಂದು ಅಪರಾಧವು, ಯಾವುದೇ ತಪ್ಪು ನಿನ್ನಲ್ಲಿ ಇರುವುದಾದರೆ ಅವುಗಳನ್ನು ಬಿಟ್ಟು ಅವುಗಳಿಗಾಗಿ ಪ್ರಾರ್ಥಿಸುವಾಗ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. ಪ್ರಯತ್ನ ಪಡದೆ ಹೋದರೆ ದೇವರೇ ನನ್ನನ್ನು ಆಶೀರ್ವದಿಸು ಎಂಬುದಾಗಿ ಕೇವಲ ಪ್ರಾರ್ಥಿಸುವುದಾದರೆ ಫಲವಿಲ್ಲ. ನೀವು ನಿಮ್ಮಲ್ಲಿರುವಂಥ ದೋಷಗಳನ್ನು ಒಪ್ಪಿಕೊಂಡು ಆತನಲ್ಲಿ ಪ್ರಾರ್ಥಿಸಿರಿ. ಅವುಗಳನ್ನು ಬಿಟ್ಟು ಆತನ ಮಾರ್ಗದಲ್ಲಿ ನೀವು ನಡೆಯುವುದಾದರೆ ದೇವರಲ್ಲಿರುವಂಥ ಆಶೀರ್ವಾದಗಳನ್ನು ಹೊಂದಿಕೊಂಡು ನಿಮ್ಮ ಜೀವಿತವು ಸಫಲವಾಗುತ್ತದೆ. ಪಕ್ಷಿಗಳನ್ನು ಅಷ್ಟು ಅದ್ಭುತವಾಗಿ ಪೋಷಿಸಿ ಸಲಹುವಂಥ ದೇವರು ಮನುಷ್ಯರಾಗಿರುವಂಥ ನಮ್ಮನ್ನು, ಆತನ ಮಕ್ಕಳಾಗಿರುವಂಥ ನಮ್ಮನ್ನು ಎಷ್ಟು ಅತ್ಯಧಿಕವಾಗಿ ಆತನು ಆಶೀರ್ವದಿಸಲು ಸಾಧ್ಯವಲ್ಲವೇ? ಆದ್ದರಿಂದ ಪ್ರಿಯರೇ, ಈ ಸಮಯದಲ್ಲಿ ದೇವರ ಬಲವನ್ನು, ಸರ್ವಶಕ್ತನಾಗಿರುವಂಥ ದೇವರಲ್ಲಿರುವಂಥ ಬಲವನ್ನು, ಆರೋಗ್ಯವನ್ನು, ಆತನಲ್ಲಿರುವಂಥ ಐಶ್ವರ್ಯಗಳನ್ನು ನೀವು ಹೊಂದಿಕೊಳ್ಳಬೇಕಾದರೆ ಈ ಸಮಯದಲ್ಲೇ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆಯು ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಪ್ರಾರ್ಥನೆ ನಿಮ್ಮನ್ನು ಆಶೀರ್ವಾದದ ಎಡೆಗೆ ನಿಮ್ಮನ್ನು ನಡೆಸುವಂಥದ್ದಾಗಿದೆ. ದೇವರ ಈ ಆಶೀರ್ವಾದವನ್ನು ನೀವು ನಂಬಿ ದೃಢವಾಗಿ ದೇವರಲ್ಲಿ ಪ್ರಾರ್ಥಿಸ್ರಿ. ಅಪ್ಪ, ನೀನು ಕೈ ತೆರೆದು ನನ್ನನ್ನು ಆಶೀರ್ವದಿಸಪ್ಪ, ಎಲ್ಲ ಜೀವಿಗಳ ಇಷ್ಟವನ್ನು ನೆರವೇರಿಸುತ್ತಿ ಎಂಬುದಾಗಿ ವಾಗ್ದಾನ ಮಾಡಿದ್ದೆಯಲ್ಲಪ್ಪ. ನನ್ನ ಇಷ್ಟಾರ್ಥಗಳನ್ನು ಈ ದಿನದಲ್ಲಿ ನೆರವೇರಿಸು ಎಂಬುದಾಗಿ ಪ್ರಾರ್ಥಿಸಿ. ಯಾರ್ಯಾರು ಈ ವಾಕ್ಯವನ್ನು ನಂಬುತ್ತೀರೋ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿರುವಂಥ ದೇವರೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಕರ್ತನೆ, ನಿನ್ನ ಮಕ್ಕಳು ರಾಜ, ನೀನು ಕೈ ತೆರೆದು ಅವರ ಇಷ್ಟಾರ್ಥವನ್ನು ನೆರವೇರಿಸು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ರಾಜ. ಅಂತ ನಿನ್ನ ಮಕ್ಕಳ ಎಲ್ಲ ಇಷ್ಟಾರ್ಥಗಳನ್ನು ನೀವು ನೆರವೇರಿಸ್ರಿ ಕರ್ತರೆ. ಅಪ್ಪ, ಈ ದಿನದವರೆಗೆ ಅಪ್ಪ ನಿನ್ನಲ್ಲಿರುವಂಥ ಆಶೀರ್ವಾದಗಳನ್ನು ಅವರು ಕಂಡುಕೊಳ್ಳದೆ ಅಪ್ಪ ಕರ್ತನೆ ಹೋಗಿದ್ದಾರೆ. ಈ ದಿನದಲ್ಲಿ ಅಪ್ಪ ನಿನ್ನಲ್ಲಿ ಪ್ರಾರ್ಥಿಸುವಾಗ ನೀವು ತಾನೇ ಅಪ್ಪ ನಿಮ್ಮ ಕೈ ತೆರೆದು ನಿನ್ನಲ್ಲಿರುವಂಥ ಆಶೀರ್ವಾದದ ಮಳೆಯನ್ನು ನಿನ್ನ ಮಕ್ಕಳ ಮೇಲೆ ನೀನು ಸುರಿಯ ಮಾಡು ನನ್ನ ದೇವರೇ. ಯಾರ್ಯಾರಿಗೆ ಕೆಲಸವಿಲ್ಲದೆ ಅಪ್ಪ ಕರ್ತನೆ ಕೆಲಸಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರೋ, ಯಾರ್ಯಾರು ಪುತ್ರ ಸಂತಾನವಿಲ್ಲದೆ ಗರ್ಭ ಫಲಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರೋ, ಯಾರ್ಯಾರು ಆರೋಗ್ಯವಿಲ್ಲದೆ ಅಪ್ಪ ಆರೋಗ್ಯಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದಾರೋ ಅಂಥ ನಿನ್ನ ಮಕ್ಕಳ ಸ್ವಾಮಿ ಕರ್ತನೆ ಅಪ್ಪ, ಈ ಎಲ್ಲ ಇಷ್ಟಾರ್ಥಗಳನ್ನು ನೀವು ನೆರವೇರಿಸ್ರಿ ಕರ್ತರೆ ರಾಜ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.